ನಮಸ್ತೆ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಬರ್ಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಮಂಡಲ ಧ್ಯಾನ ಕಾರ್ಯಕ್ರಮದ 32ನೇ ದಿನಕ್ಕೆ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ನಮಸ್ತೆ ಸರ್. ನಮಸ್ತೆ ಸರ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಧ್ಯಾನ ಸ್ಥಿತಿಯಲ್ಲೇ ಇದ್ದೀರಿ, ಆದ್ರೆ ಕಣ್ ತರ್ಕೊಂಡಿದ್ದೀರಿ. ಈಗ ಹಾಯಾಗಿ ಕಣ್ಮುಚ್ಚಿ ಕಾಣ್ಕ ಇದ್ರೆ ತೆಗೆದಿಟ್ಟು ಕೈ ಬೆರಳು ಒಂದ್ರೊಳಗೊಂದು ಹಾಯಾಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. 32 ದಿನ ಪೂರೈಸ್ತಾ ಇದ್ದೀರಿ ಮಾಸ್ಟರ್ಸ್. ಇನ್ನು 9 ದಿನ. ಈಗಾಗಲೇ ಪೂರೈಸಿದ ಒಂದು ಹಂತಕ್ಕೆ ಬಂದಿದ್ದೀರಿ. ಅಭಿನಂದನೆಗಳು. ಎಸ್ ಮಾಸ್ಟರ್ಸ್, ಪರಿಶುದ್ಧ ರೂಪದಲ್ಲಿ ಯಾವುದೇ ವ್ಯಕ್ತಿಗತ ಆಸೆ ಆಕಾಂಕ್ಷೆಗಳಿಲ್ಲದೆ ಆತ್ಮ ಚೈತನ್ಯ ಸ್ವರೂಪದಲ್ಲಿ ಎಲ್ಲಾ ಮಾಸ್ಟರ್ಸ್ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಅತ್ಯಂತ ಪ್ರಿಯವಾದ ಒಂದು ಸ್ಥಳ. ನಮ್ಮ ಹೆಬ್ಬಯಕೆ ಒಂದೇ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಸ್ಥಾಯಿಯಲ್ಲಿ ಅವರ ಗುರಿಯನ್ನ, ಅವರ ಕನಸನ್ನ ಈಡೇರಿಸಲು ನಾವೆಲ್ಲರೂ ಆ ಒಂದೇ ಸ್ಥಾಯಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಅದೇ ನಮ್ಮ ಜನ್ಮ ಸಾರ್ಥಕತೆ. ಇದು ಬಿಟ್ಟರೆ ನಮ್ಗೆ ವ್ಯಕ್ತಿಗತ ಯಾವುದೇ ಒಂದು ಆಸೆ ಆಕಾಂಕ್ಷೆ. ಎಲ್ಲರೂ ಆತ್ಮಸ್ವರೂಪದಲ್ಲಿ ಮಂಡಲಾಕಾರದಲ್ಲಿ ಏಕೈಕ ಥಾಟ್ ನೊಂದಿಗೆ ಮಾಸ್ಟರ್ಸ್. 2 ಥಾಟ್ ಯಾಕೆ? ನಿಮ್ಮ ವ್ಯಕ್ತಿಗತ ಜೀವನದ ಆಸೆ ಆಕಾಂಕ್ಷೆಗಳು ಈಡೇರೋದಿಲ್ಲ ಅಂತ ಲೆಕ್ಕ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಏಕೈಕ ಗುರಿಯನ್ನು ಹೊಂದಿದಾಗ, ಸಮಸ್ತವನ್ನ ಅದಕ್ಕೆ ಧಾರೆ ಎರೆದಾಗ ಇಡೀ ನಿಸರ್ಗವೇ ಅವರನ್ನ ನೋಡಿಕೊಂಡಿತು. ಇಡೀ ಪ್ರಕೃತಿ ಮಾತೆಯೇ ಅವರನ್ನ ನೋಡಿಕೊಂಡಿತ್ತು. ನಿಸರ್ಗದ ಕೆಲಸ ಮಾಡಿ ನಿಸರ್ಗ ನಿಮ್ಮನ್ನ ನೋಡ್ಕೊಳ್ಳುತ್ತೆ. ಈ ಮಾತು ಅರ್ಥವಾದ್ರೆ ಸಂಪೂರ್ಣವಾಗಿ ನಿಮ್ಮನ್ನ ಏಕಧಾರೆಗೆ, ಯಾವುದೇ ಆಲೋಚನೆಗಳಿಲ್ಲದ ಏಕೈಕ ಥಾಟ್ಗೆ ನೀವು ಒಂದಾಗಿ ಆ ಥಾಟ್ ನಿಮ್ಮೆಲ್ಲರದು ಆಗಿದೆ. ಮಾಸ್ಟರ್ಸ್, ಒಂದು ವೆಹಿಕಲ್ ಹೋಗ್ತಾ ಇದೆ, 1 HP. ಅದೇ ವೆಹಿಕಲ್ ನೂರಾರು ಜನ ಮಾಸ್ಟರ್ಸ್ ಸೇರಿ ಎಲ್ಲರೂ 1 HP ಎನರ್ಜಿ ಅದಕ್ಕೆ ಸಪ್ಲೈ ಮಾಡಿದ್ರು. ಒಂದು ವೆಹಿಕಲ್ ಎಷ್ಟು ಪವರ್ಫುಲ್ ಆಗಿ, ಹಾಗೆ ನಿಮ್ಮ ಧ್ಯಾನ ಅಷ್ಟೊಂದು ಪವರ್ಫುಲ್. ಯಾಕೆಂದ್ರೆ ಎಲ್ಲರೂ ಒಂದೇ ಸಮಾನ ಮನಸ್ಕತೆ. ಫ್ರೀಕ್ವೆನ್ಸಿ ಅನ್ನೋದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ರೆ, ವೈಬ್ರೇಷನ್ ಅಂತ ಅಂದ್ರೆ ಏನು ಅಂತ ಅನ್ನೋದನ್ನ ಅರ್ಥ.
ಸಮಶ್ರುತಿಗೊಳ್ಳೋದು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಆ ಸಮಶ್ರುತಿಗೆ ನೀರಿನ ಕಣಗಳು, ಆ ಮರಳು ಕಣಗಳು ಏನೆಲ್ಲ ಯಾವ ರೀತಿ ಸ್ಪಂದಿಸ್ತವೆ ಅನ್ನೋದನ್ನ ನೋಡ್ಕೊಂಡಿದ್ದೀರಿ. ನೀವು ಒಂದು ಪರಮಶ್ರುತಿಗೆ ಒಂದಾಗ ಒಂದು ನಿರ್ಣಯ ತಗೊಂಡಿದ್ದೀರಿ. ಮ್ಯಾನಿಫೆಸ್ಟ್ ಆಗೋ ಹೊತ್ತಲ್ಲಿ ಇನ್ನೇನ್ ಬಿಡು ಸಾಕು ಅಂತ ಅನ್ನೋ ಸ್ಥಿತಿಗೆ ಬಂದ್ರೆ ಅದು ನಿಮ್ಮ ಎನರ್ಜಿ. ಯಾರು ನಿಮಗೆ ಒತ್ತಾಯ ಮಾಡೋದು. ಓಕೆ, ಏಕೈಕ ಥಾಟ್ ಆತ್ಮಜ್ಯೋತಿ ಸ್ವರೂಪದ ಎಲ್ಲಾ ಮಾಸ್ಟರ್ಸ್ ಮಂಡಲಾಕ ಕತ್ತರಿಸಿಯವರ ಅತ್ಯಂತ ಪ್ರಿಯವಾದ ಒಂದು ಸ್ಥಾನದಲ್ಲಿ ಮಾಸ್ಟರ್ಸ್, ನಿಮ್ಮ ಏಕೈಕ ಬಯಕೆ ಕತ್ತರಿಸಿಯವರ ಪರಮ ಚೈತನ್ಯವನ್ನ ಆಕರ್ಷಿಸೋದಕ್ಕೆ ಸಮರ್ಥವಾಗಿರ್ಬೇಕು. ನಿಮ್ಮಲ್ಲಿ ಆ ಹಸು ಇಲ್ಲ, ನೀವು ಹೇಗೆ ಆಕರ್ಷಿಸ್ತೀರಿ? ಲೋಕ ಕಲ್ಯಾಣದ ಆ ತೀವ್ರ ಇಚ್ಛಾಶಕ್ತಿ ಇಲ್ಲದೆ ಇದ್ರೆ ನೀವು ಏನನ್ನ ಅಚೀವ್ ಮಾಡ್ಬೇಕು? ಪ್ರಶ್ನೆ ಇಲ್ಲ. ಹೀಗೆ ನೀವು ಸರಿ, ನಾವೇ ಹೇಗಿದ್ದೇವೋ ಹೀಗೆ ಸರಿ, ನೋ ಪ್ರಾಬ್ಲಮ್. ಒಂದು ಶಕ್ತಿಯನ್ನ ಧಾರಣೆ ಮಾಡೋದಕ್ಕೆ ಬೇಸಿಕಲಿ ಶಕ್ತಿ ಬೇಕು. ಯಾವ ಶಕ್ತಿಯನ್ನ ಧಾರಣ ಮಾಡ್ತಿರೋ ಅದನ್ನ ಹೋಲ್ಡ್ ಮಾಡೋದಕ್ಕೆ ಅಷ್ಟೇ ಶಕ್ತಿ. ಆಗ ನೋಡಿದ್ರೆ ಇನ್ನೂ ಹೆಚ್ಚಿನ ಶಕ್ತಿ. ಸರಿ, ನೀವೇ ನಿಮ್ಮ ಇಚ್ಛಾಶಕ್ತಿಯಿಂದ ಸಮರ್ಪಿತರಾಗಿ ಅಪರಮ ಚೈತನ್ಯವನ್ನು ಆಕರ್ಷಿಸಿ ಅಷ್ಟೇ. ಎಷ್ಟು ನಿಮ್ಮ ಆ ಶಕ್ತಿ ಎಷ್ಟು ಚಿಕ್ಕದಾಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಂಡು ಈಗ ಸಾಮೂಹಿಕವಾಗಿ ಎಲ್ಲರೂ ಏಕಧಾರೆಯಿಂದ ಪರಸ್ಪರ ಮಂಡಲಾಕಾರದಲ್ಲಿ ಕೈ ಹಿಡಿದುಕೊಂಡು ಏಕೈಕ ಥಾಟ್ನಿಂದ ಆ ಶಕ್ತಿಯನ್ನು ಆಕರ್ಷಿಸಿ. ಸರ್, ವಿ ಆರ್ ರೆಡಿ. ಲೋಕ ಕಲ್ಯಾಣ ಕಾರ್ಯ ಸಂಪೂರ್ಣವಾಗಿ ಸಮರ್ಪಣೆ ಹೊಂದೋದಕ್ಕೆ ರೆಡಿ ಇದೆ. ತಮ್ಮನ್ನ ನಾವು ವಾಕ್ಯನಾಗಿ ಸ್ವೀಕರಿಸೋದಕ್ಕೆ ರೆಡಿ ಇದೆ. ತಮ್ಮ ಜ್ಞಾನವನ್ನು ಈ ಲೋಕಕ್ಕೆ ಬಿತ್ತರಿಸೋದಕ್ಕೆ ರೆಡಿ ಇದೆ. ಹೊರಡಿಸಿ ಒಂದೇ ಒಂದು ಥಾಟ್ ಎಲ್ಲರೂ ಸೇರಿ. ಎನರ್ಜಿ ಬೇಕು ಮಾಸ್ಟರ್ಸ್, ಹೊರಡಿಸಿ. Number does not matters. Your intent matters. ಸಂಖ್ಯೆ ಗಣನೆಗೆ ಬರೋದಿಲ್ಲ. ನಿಮ್ಮ ತೀವ್ರವಾದ ಇಚ್ಛಾಶಕ್ತಿ ಗಣನೆಗೆ ಬರುತ್ತೆ. ಅದು ಒಬ್ಬರೇ ಇರ್ಬೋದು. ಬ್ರಹ್ಮರ್ಷಿ ಪಿತಾಮಹ ಒಬ್ಬರೇ ತಾನೆ ಅವರು ಏಕೈಕ ಇಚ್ಛೆ ವ್ಯಕ್ತಗೊಳಿಸಿದ್ದು ಮತ್ತು ಅದನ್ನು ಸಾಧಿಸಿ ತೋರಿಸಿದ್ದು.
ಒಬ್ಬ ವ್ಯಕ್ತಿ 40 ದೇಶಗಳಿಗಿಂತಲೂ ಅಧಿಕ ಇಡೀ ಜಗತ್ತನ್ನ ವ್ಯಾಪಿಸಿ ಕೋಟ್ಯಾಂತರ ಜನರನ್ನ ತಯಾರು ಮಾಡ್ತಾರೆ. ಆ ವ್ಯಕ್ತಿಯ ಆ ಶಕ್ತಿಯ ಸಮೀಪ ಕುತ್ಕೊಳ್ಳೋ ಯೋಗ್ಯತೆ ನಾವು ಬಂದಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ಯೋಗ್ಯತೆ ನಿಂತೇನು. ಸ್ವೀಕರಿಸಿ, ಇನ್ವೈಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿಯನ್ನ ಹೆಚ್ಚು. ಬ್ರಹ್ಮರ್ಷಿ ಪಿತಾಮಹ ಭದ್ರೀಜಿಯವರ ಪರಮ ಚೈತನ್ಯದಂತೆ ಅವರ ಬ್ರಹ್ಮರ್ಷಿ ಪಿತಾಮಹ ಭದ್ರೀಜಿಯವರು ಪರಮ ಚೈತನ್ಯದೊಂದಿಗೆ, ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ನಮ್ಮ ಮಧ್ಯೆ ವಿರಾಜಮಾನರಾಗಿದ್ದಾರೆ ಮಾಸ್ಟರ್ಸ್. ಎಲ್ಲರನ್ನೂ ಆವರಿಸಿದ್ದಾರೆ. ಈ ಅದ್ಭುತವಾದ ಮಂಡಲ ಧ್ಯಾನಕ್ಕೆ ಸಮಸ್ತ ದೇವತೆಗಳು, ಸಮಸ್ತ ಬೆಳಕಿನ ಕಾರ್ಯಕರ್ತರು, ಸಮಸ್ತ ಹಿಮಾಲಯದ ಯೋಗಿಗಳು ಮತ್ತು ಸಮಸ್ತ ಭೂಮಂಡಲದ ಯೋಗಿಗಳು ನಿಮ್ಮ ಏಕೈಕ ಗುರಿಗೆ ಬೆರಗಾಗಿ ನಿಮ್ಮೊಂದಿಗೆ ಧ್ಯಾನಸ್ಥರಾಗಿದ್ದಾರೆ. ಬ್ರಹ್ಮರ್ಷಿ ಪಿತಾಮಹ ಭದ್ರೀಜಿಯವರ ಪರಮ ಚೈತನ್ಯ ಶಕ್ತಿ ಎಲ್ಲರನ್ನೂ ಆವರಿಸಿದೆ. ಏಕಧಾರೆಯಾಗಿ ಗುರಿ ಇಟ್ಕೊಂಡಿರೋ ಎಲ್ಲರನ್ನೂ ಆವರಿಸಿದೆ. ಪರಮ ಚೈತನ್ಯದೊಂದಿಗೆ ಒಂದಾಗಿ ಮಹಾಥರ್ ಬಾಬಾಜಿಯವರು ತಮ್ಮ ಟೀಮ್ನೊಂದಿಗೆ ಬ್ರಹ್ಮರ್ಷಿ ಪಿತಾಮಹ ಭದ್ರೀಜಿಯವರೊಂದಿಗೆ ಪರಂಜ್ಯೋತಿ ಸ್ವರೂಪದಲ್ಲಿ ಐಕ್ಯರಾಗಿ ಧ್ಯಾನ ಮಾಡ್ತಾರೆ. ಆಂಜನೇಯ ಸ್ವಾಮಿ ಯುಗ ಯುಗಗಳಿಂದ ಆ ಶಕ್ತಿಯನ್ನ ಧಾರಣೆ ಮಾಡಿ ಶ್ರೀರಾಮನ ಚೈತನ್ಯ ಶಕ್ತಿಯನ್ನ ಭೂಮಿಯ ಮೇಲೆ ಜೀವಂತವಾಗಿ ಕಾಪಾಡಿಕೊಳ್ಳೋದಕ್ಕೆ ಕೃತ ಸಂಕಲ್ಪನ ಚಿರಂಜೀವಿಯಾಗಿ ಭೂಮಿ ಮೇಲೆ ಇದ್ದ ಮಹಾ ಮಾಸ್ಟರ್ ತನ್ನದೇ ಇಚ್ಛಾಶಕ್ತಿಯನ್ನು ಹೊಂದಿ ಏಕಧಾರೆಯಿಂದ ಕೆಲಸ ಮಾಡ್ತಾರೆ. ತಮ್ಮ ಪರಮ ಚೈತನ್ಯವನ್ನ ನೋಡಿ ಸ್ವತಃ ಆಂಜನೇಯ ಸ್ವಾಮಿ ಈ ಶಕ್ತಿಯೊಂದಿಗೆ ಒಂದಾಗಿ ಬ್ರಹ್ಮರ್ಷಿ ಪಿತಾಮಹ ಭದ್ರೀಜಿಯವರ ಪರಂಜ್ಯೋತಿಯೊಂದಿಗೆ ಒಂದಾಗಿ ಧ್ಯಾನಸ್ಥರಾಗಿ ಮಾಸ್ಟರ್ಸ್ ಆ ಸ್ಥಾಯಿಯಲ್ಲಿ ಶ್ವಾಸಧಾರೆಯೊಂದಿಗೆ ನಿಮ್ಮ ಧ್ಯಾಸ ಧಾರೆಯನ್ನು ಐಕ್ಯಗೊಳಿಸಿ 2 ಶ್ವಾಸದ ಮಧ್ಯೆ ನೀವು ಇರಿ. ಉಚ್ಛ್ವಾಸ ನಿಶ್ವಾಸ ಅವೆರಡರ ಮಧ್ಯೆ ಕೇವಲ ಸಹಜ ಶ್ವಾಸದೊಂದಿಗೆ ಮಾಸ್ಟರ್ಸ್, ಕೇವಲ ಸಹಜ ಶ್ವಾಸದೊಂದಿಗೆ ಒಂದೊಂದು ಶ್ವಾಸವನ್ನೂ ಗಮನಿಸಿ. ಒಂದು ಶ್ವಾಸ ಕೂಡ ನಿಮ್ ಗಮನ ಇಲ್ಲದೆ ಹಾಡು. ಕೇವಲ ಸಹಜ 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 ಶ್ವಾಸದೊಂದಿಗೆ ಒಂದಾಗಿ ಮಾಸ್ಟರ್ಸ್. ಸಹಜ ಶ್ವಾಸದೊಂದಿಗೆ ಒಂದೊಂದು ಶ್ವಾಸದೊಂದಿಗೂ ಒಂದಾಗಿ.
ಕೇವಲ ಸಹಜ ಶ್ವಾಸ ಶ್ವಾಸ ಶ್ವಾಸ
जय हो जय हो जय हो। आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो। आत्मविद्या जय जय हो, ब्रह्म विद्या जय जय हो। आनंद विद्या जय जय हो, आरोग्य विद्या जय जय हो। आनंद विद्या जय जय हो, आरोग्य विद्या जय जय हो। निर्वाण विद्या जय जय हो, भाग्य विद्या जय जय हो। आनंद विद्या जय जय हो, आरोग्य विद्या जय जय हो। आनंद विद्या जय जय हो, आरोग्य विद्या जय जय हो। निर्वाण विद्या जय जय हो, भाग्य विद्या जय जय हो। श्वास विद्या जय जय हो, फिर श्वास विद्या जय जय हो। ध्यान विद्या जय जय हो, दिव्य ध्यान विद्या जय जय हो। जय हो जय हो जय हो जय हो। संकल्प शक्ति जय जय हो, इच्छा शक्ति जय जय हो। संकल्प शक्ति जय जय हो, इच्छा शक्ति जय जय हो। संकल्प शक्ति जय जय हो, इच्छा शक्ति जय जय हो। संकल्प शक्ति जय जय हो, इच्छा शक्ति जय जय हो। ज्ञान शक्ति जय जय हो, कर्म शक्ति जय जय हो। ज्ञान शक्ति जय जय हो, कर्म शक्ति जय जय हो। स्वाध्याय शक्ति जय जय हो, ध्यान शक्ति जय जय हो।
शक्ति जय जय हो, दिव्य प्राण शक्ति जय जय हो, पिरामिड शक्ति जय जय हो, दिव्य पिरामिड शक्ति जय जय हो, जय हो जय हो जय हो जय हो। सत्य हिंसा जय जय हो, शौच संतोष जय जय हो, सत्य हिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, समता शांति जय जय हो, दिव्य समता शांति जय जय हो, जय हो जय हो जय हो जय हो। आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, आज्ञा चक्र जय जय हो, सहस्रार जय जय हो, तपोलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, ज्ञान लोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, तपोलोक जय जय हो, सत्यलोक जय जय हो, ध्यानलोक जय जय हो, सत्यलोक जय जय हो,
ज्ञान विश्व जय जय हो, ज्ञान भारत जय जय हो, दिव्य ज्ञान भारत जय जय हो, जय हो जय हो जय हो जय हो। वाल्मीकि वेद व्यास जय जय हो, बुद्ध महावीर जय जय हो, वाल्मीकि वेद व्यास जय जय हो, बुद्ध महावीर जय जय हो, वाल्मीकि वेद व्यास जय जय हो, बुद्ध महावीर जय जय हो, वाल्मीकि वेद व्यास जय जय हो, बुद्ध महावीर जय जय हो, येसु मोहम्मद जय जय हो, लावो सुचुवांसु जय जय हो, येसु मोहम्मद जय जय हो, लावो सुचुवांसु जय जय हो, येसु मोहम्मद जय जय हो, लाओ सुचुवांस जय जय हो, येसु मोहम्मद जय जय हो, लाओ सुचुवांस जय जय हो, मार्प मिलार प जय जय हो, कबीर नानक जय जय हो, ब्लवेट्स्की बिसेंट जय जय हो, युक्तेश्वर लाहिर जय जय हो, ओशो रंपा जय जय हो, दिव्य ओशो रंपा जय जय हो, ओशो रंपा जय जय हो, दिव्य ओशो रंपा जय जय हो, ओशो रामपा जय जय हो, दिव्य ओशो रामपा जय जय हो, ओशो रामपा जय जय हो, दिव्य ओशो रामपा जय 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 हो, हो, जय जय हो, जय जय हो, जय हो, जय जय हो, जय हो, जय हो। जय जय हो। ಕೊನೆಯ 1 ನಿಮಿಷ ಮಾಸ್ಟರ್ಸ್. ಮೂವತ್ತು ಸೆಕೆಂಡ್ಗಳು. ಹತ್ತು ಸೆಕೆಂಡ್ಗಳು. 5, 4, 3, 2, 1, 0. ನಿಮ್ಮ ಕೈಗಳನ್ನ ಅನ್ಲಾಕ್ ಮಾಡಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್ 5 ಸೆಕೆಂಡ್ಗಳವರೆಗೆ. 5, 4, 3, 2, 1, 0. ಕೈಗಳನ್ನು ತೆಗೆಯುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ ಮಾಸ್ಟರ್ಸ್. ಅದ್ಭುತವಾದಂತಹ ಮಂಡಲ ಧ್ಯಾನಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಡಿಯರ್ ಮಾಸ್ಟರ್ಸ್, ಡಿಯರ್ ಫ್ರೆಂಡ್ಸ್ ಅಂಡ್ ಡಿಯರ್ ಫ್ರೆಂಡ್ಸ್. ನಮಸ್ತೆ ಸರ್. ಓವರ್ ಟು ಯು. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಇನ್ನು ಕೇವಲ ನಿಮಗೆ 9 ದಿನಗಳು ಅಂದ್ರೆ 32 ದಿನಗಳ ಯಾತ್ರೆಯನ್ನು ಪೂರೈಸಿ ಬಂದ್ರು. ಒಮ್ಮೆ ಹೈಯೆಸ್ಟ್ ಪೀಕ್ ರೀಚ್ ಆದ್ಮೇಲೆ ಒಂಥರ ಕೆಳಗಡೆ ಇಳ್ದಂಗೆ ಅನುಭವ. ಆ ಹೈಯೆಸ್ಟ್ ಪೀಕ್ ರೀಚ್ ಆಗೋ ಅನುಭವನೇ ಹಾಗೆ. ಸರ್, ಇಷ್ಟೆಲ್ಲ ಅದ್ಭುತವಾದ ಅನುಭವ ಹೊಂದಿದ್ವಿ, ಇಷ್ಟೆಲ್ಲ ಅದ್ಭುತವಾದ ಸ್ಥಿತಿಯನ್ನು ಹೊಂದಿದ್ವಿ. ಅಂದ್ರೂ ಯಾಕೆ ಮತ್ತೆ ಒಂದೊಂದ್ಸಲ
ಧ್ಯಾನಕ್ಕೆ ಕುಳಿತಾಗ ಎಲ್ಲೋ ನಾವು ಕದಲಿದಂತೆ, ಧ್ಯಾನಕ್ಕೆ ಡಿಸ್ಟರ್ಬ್ ಆದಂತೆ ಹಂಗಾಗುತ್ತಲ್ಲ ಸರ್ ಅಂತ ಯಾರಿಗಾದ್ರೂ ಅನಿಸ್ತಾ ಇದೆಯಾ ಈ 2 ದಿನದಲ್ಲಿ? ಓಕೆ, ಮತ್ತೆ ಎಸ್ ಸರ್, ಸ್ವಲ್ಪ ಕಣ್ ತೆಗೀರಿ. ಕಣ್ ತೆಗಿಲೇಬೇಕು ನೀವು ಇದನ್ನ ಅಭ್ಯಾಸ ಮಾಡೋದಕ್ಕಂತೂ. ಸರ್ ಇಷ್ಟೆಲ್ಲ ಡೀಪ್ ಆಗಿ ಅಚೀವ್ ಆಗಿ ಇನ್ನೇನು ನಾವು ಎಂದೂ ವಾಪಸ್ ಈ ಸ್ಥಿತಿಯಿಂದ ವಾಪಸ್ ಬರೋದಿಲ್ಲ ಅನ್ನುವಂತ ಸ್ಥಿತಿನಲ್ಲಿದ್ದಾಗ ಮಿಂದೊಮ್ಮೆಲೆ ಏನೂ ಇಲ್ಲಪ್ಪ ನನ್ನ ಧ್ಯಾನದ ಸ್ಥಿತಿ, ಇದೇನ್ ನನ್ ಕತೆ, ನಾನು ಎಲ್ಲಿಗೆ ಬಂದೆ, ಆ ಹಾವು ಏಣಿ ಆಟದಲ್ಲಿ ಮತ್ತೇನಾದ್ರೂ ಮತ್ತೆ ಕೆಳಗ್ ಬನ್ನ ಅಂತ ಏನಾದ್ರೂ ಅನ್ಸಿದ್ಯಾ ಮಾಸ್ಟರ್ಸ್? ಮತ್ತೆ ಯಾರಿಗಾದ್ರು? ಮೊದಲು ಎಲ್ಲರೂ ಸ್ಕ್ರೀನ್ ಮೇಲೆ ಬಂದಿದ್ರು, ಎಲ್ಲ ನೋಡ್ತೀನಿ. ಸ್ಕ್ರೀನ್ ಮೇಲೆ ಬಂದಿಲ್ಲ ಅಂದ್ರೆ ನೀವು ಕನೆಕ್ಟ್ ಹೆಂಗಾಗೋರು ಪ್ರಶ್ನೆಗೆ? ಮೊದಲು ಸ್ಕ್ರೀನ್ ಮೇಲೆ ಬನ್ನಿ ಮಾಸ್ಟರ್ಸ್. ನೀವು ಎಚ್ಚರವಾಗಿರೋದಕ್ಕೆ ಫಸ್ಟ್ ಸ್ಕ್ರೀನ್ ಮೇಲೆ ಬನ್ನಿ. ಇಲ್ಲ ಸರ್, ಒಂದು 2-3 ಆನ್ಸರ್ ಬಿಟ್ಟು ಬೇರೆ ಆನ್ಸರ್ ಇಲ್ಲ. ಹಾಗಾದ್ರೆ ಇಷ್ಟ್ರ ಮೇಲೆ ಹೇಳ್ಬೇಕಾ? ಇನ್ನೊಂದಷ್ಟು ಆನ್ಸರ್ಗೆ ವೇಟ್ ಮಾಡಿ 2 ನಿಮಿಷ ನೋಡೋಣ, 1 ನಿಮಿಷ ಆದ್ರೂ ನೋಡೋಣ. ಮಾಸ್ಟರ್ಸ್, ಬೆಳಗಿನ ಜಾವ ಧ್ಯಾನಕ್ಕೆ ಕುಳಿತವರು ನೀವು, ನಾನು ಹೇಗೆ ಸ್ಕ್ರೀನ್ ಮೇಲೆ ಬರಲಿ ಅಂತ ಅನ್ಕೊ. ಎಸ್ ಸರ್, ಓಕೆ. ಯಥಾ ರೀತಿ ನಾವು ಸ್ಕ್ರೀನ್ ಮೇಲೆ ಇರಬೇಕು, ಸ್ಕ್ರೀನ್ ಆಚೆ. ಎಸ್ ಸರ್, ಎಸ್. ಯಾಕೆ ಟೈಪ್ ಮಾಡೋರು ಇನ್ನೂ ಧ್ಯಾನದಿಂದ ಹೊರಗೆ ಬಂದಿಲ್ವಾ? ಬನ್ನಿ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದೀವಲ್ಲ ನಿಮ್ಗೆ. ಪರೀಕ್ಷೆಗೆ ಒಳಪಡಿಸಿಕೊಳ್ಳಿ ನಿಮ್ಮನ್ನು ನೀವು. ಬನ್ನಿ ನಿಧಾನ, ಧ್ಯಾನ ಸ್ಥಿತಿಯಿಂದಲೇ ಧ್ಯಾನ ಸ್ಥಿತಿಯ ಆಚೆ ಬನ್ನಿ, ಆದರೂ ಧ್ಯಾನ ಸ್ಥಿತಿಯಲ್ಲಿಯೇ ಇರಿ. ಆನ್ಸರು ಇಲ್ಲ, ಕಡಿಮೆ ಆನ್ಸರು ಅಂದ್ರೆ ಇನ್ನೂ ಹೊರಗೆ ಬಂದಿಲ್ಲ. ಎಸ್ ಸರ್, ಒಂದಷ್ಟು ಆನ್ಸರ್ ಫ್ಲೋ ಆದ್ರೆ ಹೋಗ್ಬೋದು ಟಕಟಕ. ಸರಿ, ಓಕೆ. ಎಸ್ ಎಸ್ ಮೇಡಮ್. ಏನಾಗುತ್ತೆ ಮಾಸ್ಟರ್ಸ್, ಧ್ಯಾನದ ಒಂದು ತುದಿ ಹಂತ ತಲುಪಿದಾಗ, ಈಗೆಲ್ಲರೂ ನೀವು ಇಷ್ಟು ದಿನಗಳಲ್ಲಿ ಅನುಭವಿಸಿರಿ ಅದನ್ನು. ಆ ನಂತರ ಇನ್ಕ್ಲೈನ್ ಕೆಳಗಡೆ ಇಳಿಯೋ ಒಂದೊಂದು ಸಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆವಾಗ ಅದೇ ಹಂತದ ಅನುಭವವೇ ಆಗೋದಿಲ್ಲ. ಏನಪ್ಪಾ ನಾನು ಇವತ್ತು ಧ್ಯಾನಕ್ಕೆ ಕುಳಿತೆ, ಏನ್ ನನ್ ಕತೆ ಇವತ್ತು, ಎಷ್ಟು ಅದ್ಭುತವಾಗಿತ್ತು ನಿನ್ನೆ, ಇವತ್ತು ಹಿಂಗಾಯ್ತು ಅಂತ ಅನ್ಕೊಂಡಿದ್ರೆ ಮಾಸ್ಟರ್ಸ್, ಆನ್ಸರ್ ಬೇಕಾ ಇದಕ್ಕೆ? ಸರ್ ಇದೇ ಆನ್ಸರ್ ಬೇಕು ಸರ್. ನಿನ್ನೆಯ ದಿನದ ದಿನಚರಿಯನ್ನು ನೀವು ಗಮನಿಸಿ. ಗಮನಿಸಿದ್ರಾ? ನೀವು ನಿಮ್ಮ ಧ್ಯಾನ ಸ್ಥಿತಿಯಿಂದ ಎಷ್ಟು ವಿಚಲಿತ ಆಗಿದ್ರಿ ಇಡೀ ದಿನ? ಪ್ರಾಕ್ಟಿಕಲ್ ಆನ್ಸರ್ ಬೇಕಾಗಿದೆ. ಮೊದಲು ನಿಮ್ಮನ್ನು ನನಗೇನು ಆನ್ಸರ್ ಮಾಡಬೇಡಿ. ಈಗ ಫಸ್ಟ್ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿನ್ನೆ ನಾನು ಎಲ್ಲಿದ್ದೆ, ಏನ್ ಮಾಡಿದೆ, ಯಾರ ಜೊತೆ ಏನೇನ್ ಮಾತಾಡಿದೆ, ಯಾವ ರೀತಿ ನಾನು ಅಟ್ಯಾಚ್ಮೆಂಟ್ ಅಲ್ಲಿದ್ದೆ, ಡಿಟ್ಯಾಚ್ಮೆಂಟ್ ಅಲ್ಲಿದ್ದೆ, ನನ್ನ ಎನರ್ಜಿನ ಕಡಿಮೆ ಮಾಡ್ಕೊಳ್ಳೋಂತ ಸನ್ನಿವೇಶದಲ್ಲಿ ನಾನು ಹೋದೆ.
ಚೆಕ್ ಮಾಡ್ಕೊಳ್ಳಿ. ಈಗ ಆನ್ಸರ್ ಮಾಡಿ. ನಿಮ್ಮ ಇವತ್ತಿನ ಧ್ಯಾನದ ಸ್ಥಿತಿ ಕಡಿಮೆ ಆಗೋದಕ್ಕೆ ಕಾರಣ ಏನು? ನೀವು ಯಾರು ಮಾತಾಡದೆ ಇದ್ರೆ, ನನಗೂ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾನು ಮಾತಾಡೋದು ಬಂದ್ ಮಾಡಿ. ಡಿಸ್ಟರ್ಬ್ ಮೈಂಡ್. ಎಸ್ ಎಸ್ ಸರ್. ನಾವು ಎಷ್ಟೇ ಕ್ರೀಸ್ ಈಚೆಯ ಕುರಿತು ಮಾತಾಡಿದ್ರು ಒಂದೊಂದ್ಸಲ ಚಾಲೆಂಜಸ್ ಹೆವಿ ಸರ್, ಹೆಲ್ತ್ ವೈಸ್, ಅನ್ಹೆಲ್ತ್ ವೈಸ್. ಎಸ್, ನಾವೆಷ್ಟೇ ಕ್ರೀಸ್ ಈಚೆ ಇರಬೇಕು ಅಂತ ನಾವು ಡಿಸೈಡ್ ಮಾಡು ಸರ್, ಒಂದೊಂದ್ಸಲ ಕಂಪ್ಲೀಟ್ ಆಗಿ ಈಚೆ ಬರ್ತೀವಿ ಸರ್, ಮತ್ತೆ ಯಾವಾಗ ಆಚೆ ಹೋಗ್ತೀವೋ ಗೊತ್ತಿಲ್ಲ. ಹೌದಾ? ಹಾಗಾದ್ರೆ ಮಾಸ್ಟರ್ಸ್, ಟಾಕ್ಡ್ ಎ ಲಾಟ್. ಮಾತಾಡಿ, ಇನ್ನೊಂಚೂರು, ಇನ್ನಷ್ಟು ಮಾತಾಡಿ. ಅಟ್ಯಾಚ್ಮೆಂಟ್ ಸರ್, ಇನ್ನೊಂದೇನೋ ಆನ್ಸರ್ ಹೊಡೆದ್ರು ನೋಡ್ಲಿಲ್ಲ. ಓಕೆ, ಈಗ ನೋಡಿದ್ರೆ ಮಾತಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಬರ್ರಿ ಮಾತಾಡ್ರಿ ಅಂತ ಕರೆದ್ರೆ ಬರೋದಕ್ ಮನಸ್ಸಿಲ್ಲ. ಕಣ್ ತೆಗಿರಿ ಅಂದ್ರೆ ಕಣ್ ತೆಗಿಯೋದಕ್ ಮನಸ್ಸಿಲ್ಲ. ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಹೋದವರು ಮತ್ತೆ ಈಚೆ ಬರ್ಬೇಕಂದ್ರೆ ಮತ್ತೆ ಬಂದು ಕೂತ್ಕೋಬೇಕು 2 ಗಂಟೆ. ನಾವು ಎಷ್ಟು ಬೇಗ ಅಟ್ಯಾಚ್ ಆಗ್ತೀವಿ ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳದೆ ಇದ್ರೆ ನಾವು ಆ ಸಿಚುವೇಶನ್ ಅನ್ನ ಗೆಲ್ಲೋದೇ. ಅದು ನಿಮ್ಮ ಎನರ್ಜಿನ ಡ್ರೈನೇಜ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೆ ಅನ್ನೋದು ಗೊತ್ತಾದ್ಮೇಲೆ ಅದರಿಂದ ನಿಮ್ಗೆ ಮುಕ್ತ ಆಗೋ ಕಲೆ ಬರದೇ ಇದ್ರೆ ನೀವ್ ಹೆಂಗೆ ಸಾಧಿಸೋರು ಮಾಸ್ಟರ್ಸ್? ಆಗ ಮತ್ತೆ ಹೋಮ್ವರ್ಕ್ ಕೊಡಬೇಕಾಗುತ್ತೆ ಇದಕ್ಕೆ ನಿಮ್ಗೆ. ಸರಿ, ಒಂದ್ ಕೆಲಸ ಮಾಡ್ತಾರ ಎಲ್ರು? ಇವತ್ತಿನ ಮಾತಿಗೆ ಮುಕ್ತಾಯದ ಹಂತ ತರೋಣ. ಒಂದ್ ಕೆಲಸ ಮಾಡ್ತಾರ ಎಲ್ರು? ಏನು ಮಾತಾಡೋದೇ ಇಲ್ಲ ಇವರು. ಎಸ್, ನೀವು ಇದಕ್ಕೆ ಎಸ್ ಅಂತ ಆನ್ಸರ್ ಮಾಡೋವರೆಗೂ ನಾನು ಹೋಮ್ವರ್ಕ್ ಕೊಡೋದಿಲ್ಲ. ನೋ ಅಂತ ಆನ್ಸರ್ ಮಾಡಿದ್ರೆ ಹೋಮ್ವರ್ಕ್ ಕೊಡೋ ಅವಶ್ಯಕತೆ ಇಲ್ಲ, ಸುಮ್ನೆ ಇದ್ರೆ ಇನ್ನೂ ಅವಶ್ಯಕತೆ ಇಲ್ಲ. ಎಸ್ 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 ಎಸ್. ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಇವತ್ತು ಕಡ್ಡಾಯವಾಗಿ ಒಂದಿನ, 32ನೇ ದಿನ, ಕಡ್ಡಾಯವಾಗಿ ಒಂದಿನ ನಿಮ್ಮ ಹತ್ರ ಒಂದು ಪೆನ್ನು ಪೇಪರು ಇಟ್ಕೊಳ್ಳಿ. ಓಕೆ, ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತು XYZ ಭೇಟಿ ಆಗ್ಲಿಕ್ಕೆ ಬಂದ್ರ, ಇವ್ರ ಜೊತೆ ನಾನು ಎಷ್ಟು ಅಟ್ಯಾಚ್ಮೆಂಟ್ ಅಲ್ಲಿ ಹೋದೆ? ಇವತ್ತು ಏನೋ ಒಂದು ವಸ್ತು ತಂದಿಟ್ರ, ಇದ್ರ ಜೊತೆ ನಾನು ಎಷ್ಟು ಅಟ್ಯಾಚ್ ಆದೆ? ಇವತ್ತೇನೋ ಒಂದು ಸುದ್ದಿ ತಂದು ಕೊಟ್ರ, ಅದಕ್ಕೆಷ್ಟು ಅಟ್ಯಾಚ್ ಆದೆ? ಇವತ್ತೊಂದು ದೃಶ್ಯ ನೋಡಿದ್ನ, ಅದಕ್ಕೆಷ್ಟು ಅಟ್ಯಾಚ್ ಆದೆ? ಇವತ್ತೊಂದು ಥಾಟ್ ಬಂತ, ಯಾವುದೋ ಒಂದು ಸಂಬಂಧಿಕರ ಥಾಟ್, ಏನೋ ಮದುವೆ, ಏನೋ ಕತೆ, ಏನೇನು, ಅದಕ್ಕೆಷ್ಟು ಅಟ್ಯಾಚ್ಮೆಂಟ್? ಅಷ್ಟನ್ನಾದ್ರೂ ಚೆಕ್ ಮಾಡ್ಕೊಂಡು ನಿಮ್ಮನ್ನ ವ್ಯಾಲ್ಯೂಯೇಷನ್ ಮಾಡ್ಕೊಳ್ತೀರಾ? ಮಾಸ್ಟರ್ಸ್ ನೋಡಿ, ಇದು ಎಸ್ ಸರ್. ಓಕೆ ಸರ್. ಎಸ್, ಗುಡ್ ರೆಸ್ಪಾನ್ಸ್. ಎಸ್, ಓಕೆ. ಅದರಿಂದ ಏನಾಗುತ್ತೆ ಅದನ್ನು ಹೇಳ್ತೀನಿ ನಿಮ್ಗೆ. ನೀವು ಎಲ್ಲಿ ಸ್ಲಿಪ್ ಆಗ್ತಾ ಇದ್ರಿ, ಧ್ಯಾನದ ಅತ್ಯುನ್ನತ ಸ್ಥಿತಿಗೆ ಬಂದ್ಮೇಲೂ ಎಲ್ಲಿ ಸ್ಲಿಪ್ ಆಗ್ತಾ ಇದ್ರಿ ನೋಡಿದ್ರೆ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಹೋಗ್ತಾ ಇದ್ರಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಒಂದ್ಸಲ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಈ ಹಾವು ಏಣಿ ಆಟದಿಂದ ಮುಕ್ತ ಆಗ್ತೀರಿ. ಬೇಕಾ ಮುಕ್ತಿ? ಬೇಕು ಅಂದ್ರೆ ನಾವು ಮೊನ್ನೆ 2-3 ದಿನ ಸೆಲೆಬ್ರೇಟ್ ಮಾಡಿದೀವಲ್ಲ, ಆ ಸೆಲೆಬ್ರೇಷನ್ ಸ್ಥಿತಿ ನಮ್ಗೆ ಸದಾ ಇರ್ಬೇಕು ಅಂದ್ರೆ ನಮ್ಮನ್ನ ನಾವು ಚೆಕ್, ಆ ಹೈಯೆಸ್ಟ್ ಪೀಕ್ ನೀವು ಬಂದ್ರಿ, ಬಟ್ ಈಗ ನೋಡಿದ್ರೆ ಆ ಹಿಡ್ತಾ ಇಲ್ಲ.
ಕುಂತಾಗ ಧ್ಯಾನದಲ್ಲಿ ಗ್ರಿಪ್ ಬರ್ತಾರೆ. ಇವತ್ತು 32ನೇ ದಿನ ಒಂದು ರಹಸ್ಯ ಹೇಳ್ತೀನಿ ನಿಮಗೆ. ಇಷ್ಟು ದಿನ ಧ್ಯಾನಕ್ಕೆ ಕುಳಿತರೂ ಕೂಡ ಒಂದು ದಿನಾನು ಯಾರನ್ನು ಆಹ್ವಾನ ಮಾಡಿಲ್ಲ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರನ್ನ ಆಹ್ವಾನ ಮಾಡೋದು, ದೇವತೆಗಳನ್ನ ಆಹ್ವಾನ ಮಾಡೋದು, ಇವ್ರನ್ನ ಯಾವುದನ್ನೂ ಮಾಡಿಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನ ಗಂಭೀರವಾಗಿ. ಅವರು ಆ ಪರಮ ಚೈತನ್ಯ ಬಂದಿರೋದು ನಿಮ್ಮ ಏಕೈಕ ಥಾಟ್, ಆ ಫ್ರೀಕ್ವೆನ್ಸಿಯಿಂದಾಗಿ. ಹೇಳೋ ಗಂಭೀರತೆ ಅರ್ಥ ಆಗ್ತಾ ಇದೆಯಾ ಮಾಸ್ಟರ್ಸ್? ಅದು ನಿಮ್ಮ ಎಕ್ಸಾಂಪಲ್ ಕೊಟ್ಟಿದ್ವಲ್ಲ, ಒಂದು ಎಲೆಕ್ಟ್ರಿಕ್ ಪೋಲ್ ಎತ್ತರ ಅವರು ಎಲ್ಲರೂ ಸೇರಿ ಐಸ್ಸಾ ಅಂತಾರೆ, ಮತ್ತೆ ಎಲ್ಲರೂ ಸೇರಿ ಐಸ್ಸಾ ಅಂತಾರೆ, ಎಲ್ಲರೂ ಬಿಡ್ತಾರೆ, ಮತ್ತೆ ಐಸ್ಸಾ ಅಂತ ಏಕಕಾಲಕ್ಕೆ ಜಗ್. ಆ ಐಸ್ಸಾ ಅನ್ನೋ ಶಬ್ದದಲ್ಲಿ ಅವರು ಎನರ್ಜಿ ಹಾಕ್ತಾರಲ್ಲ, ಆ ಹಾಕಿದ ಕಾರಣಕ್ಕೆ ಆ ಪೋಲ್ ಹೇಳುತ್ತೆ. ಇವ್ರೇನು ಆ ಪೋಲನ್ನ ಆಹ್ವಾನ ಮಾಡ್ಲಿಲ್ಲ. ಓ ಪೋಲ್, ದಯವಿಟ್ಟು ನಾವೆಲ್ಲರೂ ನಿಂತಿದೀವಿ, ನೀನು ಬಂದು ಎದ್ದು ನಿಲ್ಲು ಅಂತ ಇವರೇನು ಆಹ್ವಾನ ಮಾಡ್ಲಿಲ್ಲ. ಆಹ್ವಾನ ಮಾಡಿದ್ರೆ ಯಾವ ಪೋಲು ಬರೋದಿಲ್ಲ. ಈ ದೇವತೆಗಳನ್ನ ಆಹ್ವಾನ ಮಾಡಿದ್ರೆ ಯಾರು ಬರೋದಿಲ್ಲ. ಅವರನ್ನ ಕರ್ಕೊಂಡ್ ಬರೋ ಶಕ್ತಿ ಬೇಕು. ಐಸ್ಸಾ ಅಂತ ನೀವು ಜಗ್ಗಿದ್ರಲ್ಲ 1 ತಿಂಗಳುಗಳ ಕಾಲ, ಆ ಎನರ್ಜಿ ನಿಮಗೆ ಸತತ ಫ್ಲೋ ಆಗ್ತಾ ಇತ್ತು. ಬಟ್ ಅದು ಬಂದು 2-3 ದಿನದ ಹಿಂದೆ ನೀವು ಸೆಲೆಬ್ರೇಷನ್ ಮೋಡಲ್ಲಿ ಹೋದ್ರಲ್ಲ, ಚಪ್ಪಾಳೆ ತಟ್ಟಿದ್ದು, ಪಟಾಕಿ ಹೊಡೆದಿದ್ದು, ಶಾಂಪೇನ್ ಬಾಟ್ಲು ಓಪನ್ ಮಾಡಿದ್ದು, ಮತ್ ತುಪಾಕಿ ಹಾಗೆ ಹಾರಿಸಿದ್ದು. ಅದಾದ್ಮೇಲೆ ಏನಾಯ್ತು ನಿಮ್ಗೆ? ಲಗಾಮು ಲೂಸ್ ಆಯ್ತು. ಆಗಿದೆಯಾ ಇಲ್ಲವಾ? ಎಸ್ 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 ಈಗ ಅರ್ಥ ಆಯ್ತಾ ನಿಮ್ಗೆ? ಮನುಷ್ಯ ಏನೆಲ್ಲವನ್ನ ಡೈಜೆಸ್ಟ್ ಮಾಡ್ಕೋಬಹುದು. ಖುಷಿಯನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು, ಯಶಸ್ಸನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಸೂಕ್ಷ್ಮ ಗಮನಿಸಿ ಮಾಸ್ಟರ್ಸ್, ಗಂಭೀರವಾಗಿ ಗಮನಿಸಿ. ಕಬ್ಬಿಣವನ್ನ ಡೈಜೆಸ್ಟ್ ಮಾಡ್ಕೊಳ್ಬಹುದು ಮನುಷ್ಯ, ದುಃಖವನ್ನ ಡೈಜೆಸ್ಟ್ ಮಾಡ್ಕೋಬಹುದು, ಅವಮಾನವನ್ನ ಡೈಜೆಸ್ಟ್ ಮಾಡ್ಕೋಬಹುದು. ಆದರೆ ಯಶಸ್ಸನ್ನ, ಖುಷಿಯನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ. ಅವಾಗ ಏನಾಗುತ್ತೆ ಅವನಿಗೆ? ಸ್ವಲ್ಪ ಹೊತ್ತಾದ್ಮೇಲೆ, ಸ್ವಲ್ಪ ಕಣ್ ತೆಗೆದು ನೋಡ್ತಾ ಇದ್ದೀರಾ, ಸ್ವಲ್ಪ ಆದ್ಮೇಲೆ ಅವನಿಗೆ ಸ್ವಲ್ಪ ಬಂದ್ಬಿಡುತ್ತೆ, ಇನ್ನೇನ್ ಬಿಡು ನಂದು ಅಂತ. ಆ ಟೈಮಲ್ಲಿ ನಿಮ್ ಕೈಯಿಂದ ಎಲ್ಲವೂ ಸ್ಲಿಪ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಇವತ್ತಿನ ಧ್ಯಾನದಲ್ಲಿ ಆ ಗ್ರಿಪ್ ತರಬೇಕಾದ್ರೆ ಬಹಳ ಕಷ್ಟ ಆಯ್ತು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಹಿಡಿತಾನೆ ಇರ್ಲಿಲ್ಲ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು 100% ಫೀಲಿಂಗ್ ಬಂದ್ಮೇಲೆ ಹೇಳ್ತಾ ಇದ್ದೀನಿ. ಈಗಾದ್ರೂ ನಾನು ಹೇಳೋ ಸೀರಿಯಸ್ನೆಸ್ ಅರ್ಥ ಆಯ್ತಾ ಮಾಸ್ಟರ್ಸ್ ನಿಮ್ಗೆ? ಏನೇನು ಇರ್ಲಿಲ್ಲ, ಪ್ರತಿದಿನ ಸುಮ್ನೆ ಆ ಕಡೆ ಈ ಕಡೆ ಕೂಡ್ತಿದ್ರಲ್ಲ, ಹಂಗ್ ಕೂತಿದ್ರೆ ನೋಡಿದ್ರೆ ಎನರ್ಜಿ ಎಲ್ಲಾ ಕಡೆ ಸ್ಕ್ಯಾಟರ್ ಆಗ್ತಾ ಇದೆ. ಎಲ್ಲಿ ಒಂದ್ ಕಡೆ ಎನರ್ಜಿ ಫ್ಲೋ, ಏನ್ ಕತೆ ಇದು ಅಂತ ನೋಡಿದ್ರೆ ಒಂದು ಆ ಒನ್ನೆಸ್ ಫೀಲಿಂಗ್ ಇರಲಿಲ್ಲ. ದೆನ್ ಯು ಆರ್ ಲೂಸಿಂಗ್. ಈಗ ನಿಮ್ ಕೈಗೆ ಹಗ್ಗ ಇದೆ, ನೀವೊಂದ್ 100 ಜನ ಇದ್ದೀರ, ನಿಮಗ್ ಬೇಕಾದಾಗ ಜಗ್ತೀರ. ಅಲ್ಲಿ ಕಂಬ, ಎಲೆಕ್ಟ್ರಿಕ್ ಪೋಲ್ 1 ಇಂಚು ಕದಲೋದಿಲ್ಲ. ಕದಲೋದ್ ಬಿಡಿ, ವಾಪಸ್ ಹೋಗಿ ಬೀಳುತ್ತೆ ಅದು ಬಂದದ್ದು. ಭೌತಿಕ ಜೀವನದ ಎಕ್ಸಾಂಪಲ್ ಅರ್ಥ ಆಗ್ತಾ ಇದೆಯಾ ಮಾಸ್ಟರ್ಸ್? ಹೀಗಾಗಿ ಆ ಕಾನ್ಸಿಯಸ್ನೆಸ್, ಆ ಚೈತನ್ಯವನ್ನ ನಾವು ಹಿಡಿದಿಟ್ಕೋಬೇಕು ಅಂದ್ರೆ ಒಂದು ಗ್ರಿಪ್ ಇರ್ಬೇಕು ನಮ್ಗೆ. ಈಗ ಅರ್ಥ ಆಯ್ತಾ ಮಾಸ್ಟರ್ಸ್? ಹೆಂಗಿರ್ಬೇಕು ಅಂದ್ರೆ ಬರ್ಬೇಕಾದ್ರೆ ಆ ಮಾನಸಿಕ ತಯಾರಿ ಅಷ್ಟೇ ಸದೃಢವಾಗಿರು. ಈಗ ನಿಮ್ಗೊಂದು ಮಾತು ಹೇಳ,
ಸರ್ ಈ ಡೋಸ್ ತಗೊಂಡ್ಮೇಲೆ ನಮಗ್ ಈಗ ಧ್ಯಾನ ಹತ್ತಾ ಇದೆ ಅನ್ನುವಂತ ಸ್ಥಿತಿ ಬಂತು. ಸರಿ ತಾನೆ ಮಾಸ್ಟರ್ಸ್? ನಮ್ಗೆ ಪ್ರತಿದಿನ ಯಾರು ಡೋಸ್ ಕೊಡಬೇಕು? ಯಾಕೆ ನಮಗೆ ನಾವೇ ಡೋಸ್ ಕ್ರಿಯೇಟ್ ಮಾಡಿ? ನಾನು ಹೇಳೋ ಸೀರಿಯಸ್ನೆಸ್ ನಿಮ್ಗೆ ಅರ್ಥ ಆದ್ರೆ ನಾನು ಇನ್ನೊಂದೆರಡು ನಿಮಿಷ ಹೇಳ್ತೀನಿ. ನಾನಿವತ್ತು ಸ್ಲಿಪ್ ಆದೆ ಅನ್ನೋದು ಗೊತ್ತಾದ ತಕ್ಷಣ ನನ್ನ ಲಗಾಮನ್ನ ನಾನು ಹಿಡ್ಕೊಳ್ಳೋದಕ್ಕೆ ಕೆಪಬಲ್ ಇರ್ಬೇಕು. ಸ್ಲಿಪ್ ಆಗೋದು ತಪ್ಪಲ್ಲ, ನಾವು ಭೌತಿಕ ಜೀವನದಲ್ಲಿ ಇದ್ದೀವಿ ಮಾಸ್ಟರ್ಸ್, ಬರೆದಿಟ್ಕೊಳ್ಳಿ. ಕೊನೆ ಕ್ಷಣದವರೆಗೂ ಇರೋದೇ ಅದು. ಬಟ್ ಹಿಡಿತ ನಮ್ಗೆ. ಎಸ್, ಓಕೆ. ಅದಕ್ಕೆ ಇವತ್ತು ಸ್ವಲ್ಪ ಏನ್ ಮಾಡಿ, ಅರ್ಧ ಫುಡ್ ಕಡಿಮೆ ಮಾಡಿ. ಏನು ಇವತ್ತಿನ ಡೋಸು? ನಿಮ್ಮ ಫುಡ್ ಎಷ್ಟಿದೆ ನಿಮಗೆ ಗೊತ್ತಿದೆ ಮಾಸ್ಟರ್ಸ್? ಅದರಲ್ಲಿ ಅರ್ಧ ಫುಡ್ ಕಡಿಮೆ ಮಾಡಿ. ನಿಮ್ಮ ಮಾತು ಎಷ್ಟಿದೆ ಗೊತ್ತಿದೆ? ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಅದರಲ್ಲಿ ಅರ್ಧ ಮಾತು ಕಡಿಮೆ ಮಾಡಿ. ನ್ಯೂಸ್ ಪೇಪರಾ ಕಟ್ ಮಾಡಿ, ಟಿವಿನ ಕಟ್ ಮಾಡಿ, ಯಾರೇನಾದ್ರು ಹೇಳಲಿಕ್ ಬಂದ್ರ ಕಟ್ ಮಾಡಿ. ಕೆಲ್ಸ ಇದೆ ಸರ್ ನಾನು ಹೋಗ್ಬೇಕು, ಮೇಡಮ್ ಕೆಲ್ಸ ಇದೆ ನಾನು ಹೋಗ್ಬೇಕು, ಅಲ್ಲಿಂದ ಜಾಗ ಖಾಲಿ ಮಾಡಿ ಕಳ್ಚ್ಕೊಳ್ಳಿ. ಏನ್ ಮಾಡ್ತಿರೋ ಗೊತ್ತಿಲ್ಲ, ಹೊರಗಡೆಯಿಂದ ಬರೋ ಕಸನ ಕನಿಷ್ಠ ಅರ್ಧ ಕಟ್ ಮಾಡ್ಬೇಕು, ಒಳಗಡೆಯಿಂದ ತುಂಬಾ ಫುಡ್ ಅನ್ನ ಕನಿಷ್ಠ ಅರ್ಧ ಕಟ್ ಮಾಡಿ. ಮಾಡ್ತಾರಾ? ನಾಳೆ ಬಂದು ರಿಸಲ್ಟ್ ಹೇಳ್ತಾರಾ? ಇರ್ಲಾ ಇದು ಹೋಮ್ವರ್ಕ್? ಯಾಕೆಂದ್ರೆ ಮಾಸ್ಟರ್ಸ್ ಇವತ್ತಿನ ಧ್ಯಾನದಲ್ಲಿ ಆ ಗ್ರಿಪ್ ತರಬೇಕು ಅಂದ್ರೆ ಕೊನೆ ಹಂತಕ್ಕೆ ಗ್ರಿಪ್ ಸಿಕ್ತು. ಅದಕ್ಕೆ ಇದನ್ನ ಸರಿಯಾಗಿ ಇವತ್ತು ಪಂಚ್ ಮಾಡಿ ಹೇಳೋಣ ಅಂತ ಹೇಳ್ತಾ ಇದ್ದೆ. ಅರ್ಥ ಆಯ್ತಾ ಮಾಸ್ಟರ್ಸ್? ನೆನ್ಪಿಟ್ಕೊಳ್ಳಿ, ಮಾತು ಅರ್ಧ, ಒಳಗಡೆ ಹೋಗು ಫುಡ್ಡು ಅರ್ಧ, ಇದಂತೂ ಜೀರೋ. ಏನ್ ಇದರಿಂದ ಎನರ್ಜಿ ಹೋಗುತ್ತೋ ಅದನ್ನು ಅರ್ಧಕ್ಕಿಂತ. ರೀಗೇನ್ ಯುವರ್ ಎನರ್ಜಿ. ನೆನ್ಪಿಟ್ಕೊಳ್ಳಿ, ಎಲ್ಲವನ್ನ ಡೈಜೆಸ್ಟ್ ಮಾಡ್ಕೋಬಹುದು, ಸಕ್ಸಸ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ನೀವು ಆ ಪೀಕಿಗೆ ಹೋಗಿದ್ದೀರ, ಅಲ್ಲಿಂದ ಇನ್ನೇನ್ ಬಿಡು ಅಂತ ಹಾಯಾಗಿದ್ದೀರ, ಆವಾಗ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರ. ದಯವಿಟ್ಟು ಇದು ಆಗಬಾರದು. ಇಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ನಾನು ನಾಳೆ ನಿಮ್ಗೆ ಎಲ್ಲರಿಗೂ ವೈಯಕ್ತಿಕವಾಗಿ, ವರ್ಕಿಂಗ್ ಡೇ ಇದ್ರೂ ಕೂಡ ಎಲ್ಲರಿಗೂ ವೈಯಕ್ತಿಕವಾಗಿ ಕೇಳ್ತೇನೆ. ಓಕೆ ಮಾಸ್ಟರ್ಸ್, ರೆಡಿ? ಈ ಕ್ಷಣದಿಂದ ಹೋಮ್ವರ್ಕ್ ಆರಂಭ, ಈ ಕ್ಷಣದಿಂದ. ಓಕೆ, ಆವಾಗ ನಮಗೆ ನೋಡಿ, ನಿನ್ನೆನೆ ಮೇಡಮ್ ಹೇಳಿದ್ರು ಕಪ್ಪು ತುಂಬಿಕೊಳ್ಳೋದು ಎಷ್ಟು ಪ್ರಶಾಂತವಾಗಿದ್ರೆ ಯಾಕೆ ಖಾಲಿ ಆಗುತ್ತೆ ಅಂತ. ಇವತ್ತು ನೋಡಿದ್ರೆ ಎಲ್ಲರೂ ಖಾಲಿ ಕಪ್ನಿಂದನೇ ಬಂದಿದ್ದೀರಿ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಕಪ್ಪು, ಒಂದೊಂದು ಡ್ರಾಪ್ ಕೂಡ ಅದರಲ್ಲಿ ಸೇವ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ವರ್ಕೌಟ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಭೇಟಿ. ಥ್ಯಾಂಕ್ ಯು. ನಮಸ್ತೆ.